ಹಾಯ್ ಸ್ನೇಹಿತರೆ, ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಪ್ರಮುಖ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಯಾರೊಂದು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ನಡೆಸ್ತಿರೋ ಅವರಿಗೆ ಏನ್ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗ್ ನೋಡ್ರಿ. ಅದಕ್ಕಾಗಿ ಈ ಒಂದು ನ್ಯೂಸ್ ಅನ್ನು ತಿಳಿದುಕೊಳ್ಳೋಣ. ಪ್ರಮುಖವಾದಂತ ನ್ಯೂಸ್ಗಳು ಬರ್ತಾವ ನೋಡ್ರಿ. ಮೊದಲನೇದ್ದು ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಪಶ್ಚಿಮ ಘಟ್ಟಗಳ ಶೇಕಡ 37ರಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಶಿಫಾರಸು ಮಾಡಿದಂತ ಸಮಿತಿ ಯಾವುದಂತ ಕೇಳಿದ್ದಾರೆ. ಓಕೆ, ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಕಸ್ತೂರಿ ರಂಗನ್ ಸಮಿತಿ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡ್ರಿ. ಓಕೆ, ಇನ್ನಲ್ಲಿ ನೋಡೋದಾದ್ರೆ ಕೇಂದ್ರ ಸರ್ಕಾರವು ಗುಜರಾತ್, ಮಹಾರಾಷ್ಟ್ರ ಮತ್ತು ಗೋವಾದ ಭಾಗದ ಪಶ್ಚಿಮ ಘಟ್ಟಗಳನ್ನು ಎಕೋಸಿಸ್ಟಮ್ ಏರಿಯಾ ಅಂತ ಕರಿತೀವಿ ನಾವು, ಅದು ಎಂದು ಘೋಷಿಸಲು ಮುಂದಾಗಿದೆ ನೋಡಿ. ಕಸ್ತೂರಿ ರಂಗನ್ ವರದಿ 2012ರಲ್ಲಿ ಬರುತ್ತೆ. ಇದು ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತ ಒಂದು ಮಾಹಿತಿ. ಇಲ್ಲಿ ನೋಡಬಹುದು ನೀವು ಚಿತ್ರದಲ್ಲಿ ಪಶ್ಚಿಮ ಘಟ್ಟದ ಒಂದು ಪ್ರಮುಖ ಚಿತ್ರವಿದೆ. ಓಕೆ, ಈ ಒಂದು ಕಸ್ತೂರಿ ರಂಗನ್ ವರದಿ ಏನ್ ಹೇಳದಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ 37ರಷ್ಟನ್ನು ಈ ಒಂದು ಎಕೋಸಿಸ್ಟಮ್ ಈ ಝೋನ್ ಅಂತ ಕರೀತಾರೆ. ESZ ಪ್ರದೇಶ ಎಂದು ರಕ್ಷಿಸಬೇಕೆಂದು ತಿಳಿಸ್ತದೆ. ಅಂದ್ರೆ ಸುಮಾರು 60,000 ಚದರ ಕಿಲೋಮೀಟರ್ ಅಷ್ಟು ಇದು ವಿಸ್ತೀರ್ಣ ಹೊಂದಿರುತ್ತೆ ನೋಡ್ರಿ. ಈ ಒಂದು ವಿಸ್ತೀರ್ಣ ಹೊಂದಿರುವಂತ ಪ್ರದೇಶವನ್ನು ಎಕೋಸಿಸ್ಟಮ್ ಝೋನ್ ಎಂದು ಘೋಷಣೆ ಮಾಡ್ಬೇಕಂತ ಹೇಳ್ತಾರ. ಇದರಿಂದ ನಿರ್ಬಂಧನೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಗಣಿಗಾರಿಕೆ, ಬೃಹತ್ ನಿರ್ಮಾಣ ಮತ್ತು ಉಕ್ಕು ವಿದ್ಯುತ್ ಸ್ಥಾವರಗಳನ್ನು ಇಲ್ಲಿ ನಿಷೇಧಿಸಬೇಕಂತ ಈ ಒಂದು ಕಸ್ತೂರಿ ರಂಗನ್ ಸಮಿತಿ ಹೇಳ್ತದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದೆ ನೋಡಿ. ಕಸ್ತೂರಿ ರಂಗನ್ ಸಮಿತಿ 2012ರಲ್ಲಿ ಬರ್ತದ. ಓಕೆ, ಇಲ್ಲಿ ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಗೆ ನೋಡೋಣ. ಇದು ಒಟ್ಟು 6 ರಾಜ್ಯಗಳಲ್ಲಿ ಕಂಡು ಬರ್ತದೆ ನೋಡ್ರಿ ಪಶ್ಚಿಮ ಘಟ್ಟ. ಅದರಲ್ಲಿ ಮೊದಲನೇದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು. ಒಟ್ಟು 6 ರಾಜ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಪಶ್ಚಿಮ ಘಟ್ಟ ಕಂಡು ಬರ್ತದ. ಇದರ ಉದ್ದ ನೋಡೋದಾದ್ರೆ 1600 ಕಿಲೋಮೀಟರ್ ಉದ್ದವನ್ನು ಇದು ಹೊಂದಿದೆ. ಈ ಒಂದು ಬೆಟ್ಟ ಸಾಲುಗಳು ಜೀವ ವೈವಿಧ್ಯತೆಯ ಒಂದು ಪ್ರಮುಖ ತಾಣವಾಗಿವೆ ಅಂತಾನೆ ಹೇಳ್ತೀವಿ. ಅದೇ ರೀತಿಯಾಗಿ ಇದರಲ್ಲಿ ಅತ್ಯುನ್ನತ ಶಿಖರ ಯಾವ್ದಪ್ಪ ಅಂತಂದ್ರೆ ಅದೇ ಆನೆಮುಡೈ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೇರಳದಲ್ಲಿ ಕಂಡು ಬರ್ತದೆ ನೋಡ್ರಿ. ಇದಕ್ಕೆ ಆನೆಮುಡಿ ಅಂತ ಕೂಡ ಕರೀತಾರ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಒಂದು ಶಿಖರ ಯಾವ್ದಪ್ಪ ಅಂತಂದ್ರೆ ಅದು ಆನೆಮುಡಿ ನೋಡ್ರಿ. ಇದು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಯುನೆಸ್ಕೋ ಮಾನ್ಯತೆ ಕೂಡ ಇದಕ್ಕೆ ಸಿಕ್ಕಂತಾಗಿದೆ ಪಶ್ಚಿಮ ಘಟ್ಟಕ್ಕೆ 2012ರಲ್ಲಿ. ಇದಕ್ಕೆ ಏನಪ್ಪಾ ಅಂತಂದ್ರೆ ಪಶ್ಚಿಮ ಘಟ್ಟಕ್ಕೆ ವಿಶ್ವ ಪರಂಪರೆಯ ಒಂದು ತಾಣವೆಂದು ಘೋಷಣೆ ಮಾಡಲಾಗ್ತದೆ 2012ರಲ್ಲಿ. ಓಕೆ, 1986ರಲ್ಲಿ ಹಂಪಿಗೆ ನೀಡಲಾಗ್ತದೆ ಮೊದಲು. ಓಕೆ, ಆಮೇಲೆ ನಂತರ ದಿನಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಕ್ಕೆ 2012ರಲ್ಲಿ ಈ ಒಂದು ಯುನೆಸ್ಕೋ ಮಾನ್ಯತೆ ಸಿಗ್ತದೆ ನೋಡ್ರಿ. ಸಮಿತಿ ನಡುವಿನ ವ್ಯತ್ಯಾಸ ನೋಡೋಣ. 2 ರೀತಿಯಾದಂತ ಸಮಿತಿ ಬರ್ತಾವ. ಮೊದಲು ಯಾವ್ದು ಬರ್ತಂದ್ರೆ ಮಾಧವ್ ಗಾಡ್ಗಿಲ್ ಸಮಿತಿ ಬರ್ತದೆ. ಇದು 2011ರಲ್ಲಿ ಬರ್ತ ನೋಡ್ರಿ, ಮಾಧವ್ ಗಾಡ್ಗಿಲ್ ಸಮಿತಿ. ನಂತರ ಬರ್ತದೆ ಕೆ ಕಸ್ತೂರಿ ರಂಗನ್ ಸಮಿತಿ. ಇದು 2012ರಲ್ಲಿ ಬರ್ತದೆ. ಈ ಮಾಧವ್ ಗಾಡ್ಗಿಲ್ ಸಮಿತಿ ಏನ್ ಹೇಳ್ತಪ್ಪ ಅಂತಂದ್ರೆ ಇಡೀ ಪಶ್ಚಿಮ ಘಟ್ಟಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಣೆ ಮಾಡ್ಬೇಕಂತ ಇವರು ಸೂಚಿಸ್ತಾರ. ಆದ್ರೆ ಕಸ್ತೂರಿ ರಂಗನ್ ಸಮಿತಿಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಕೇವಲ 37% ಅಷ್ಟು ಪ್ರದೇಶವನ್ನು ಎಕೋಸಿಸ್ಟಮ್ ಏರಿಯಾ ಎಂದು ಘೋಷಿಸಬೇಕಂತ ಶಿಫಾರಸು ಮಾಡ್ತಾರೆ ನೋಡ್ರಿ. ಓಕೆ, ಅದಕ್ಕಾಗಿ ಕಸ್ತೂರಿ ರಂಗನ್ ಸಮಿತಿದು ತಗೊಂತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ 37% ಇದೆ. ಇಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ತಿಯಾಗಿ ಒಂದು ಝೋನ್ ಆಗಿ ಮಾಡ್ಬೇಕಂತ ಹೇಳ್ತಾರ ಮಾಧವ್ ಗಾಡಿಗಳ್ದು. ಅದಕ್ಕಾಗಿ ಈ ಒಂದು ಕಸ್ತೂರಿ ರಂಗನ್ದೇ ನಡೀತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಪರಿಸರ ಸೂಕ್ಷ್ಮ ವಲಯ ಅಂತ ಕರಿತಾರೆ ನೋಡ್ರಿ. ಅದಕ್ಕೆ ಸಂಬಂಧಿಸಿದಂತ ಒಂದು ಮೊದಲು ಪ್ರಶ್ನೆ ಕೊಟ್ಟಿದ್ದಾರ. ರಾಷ್ಟ್ರೀಯ ಉದ್ಯಾನವನಗಳನ್ನು ಮತ್ತು ಅಭಯಾರಣ್ಯಗಳ ಸುತ್ತಲೂ ಎಷ್ಟು ಕಿಲೋಮೀಟರ್ ಪ್ರದೇಶವನ್ನು ಎಕೋಸಿಸ್ಟಮ್ ಝೋನ್ ಎಂದು ಘೋಷಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ವರೆಗೂ ಈ ಒಂದು ಎಕೋಸಿಸ್ಟಮ್ ಏರಿಯಾ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 10 ಕಿಲೋಮೀಟರ್ ಅಷ್ಟು ಇರ್ತದ. ಓಕೆ, 10 ಕಿಲೋಮೀಟರ್ ಅಷ್ಟು ಇರ್ತದೆ ನೋಡ್ರಿ. ಇವು ರಕ್ಷಿತ ಒಂದು ಪ್ರದೇಶಗಳ ಮೇಲೆ ಮಾನವನ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಶಾಕ್ ಅಬ್ಸರ್ವರ್ ಗಳಾಗಿ ಕೆಲಸ ಮಾಡ್ತವೆ. ಈ ಒಂದು ಯಾವ ಕಾಯ್ದೆ ಅಂದ್ರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಇವುಗಳನ್ನು ಸೂಚಿಸಲಾಗುತ್ತದೆ. ಪರಿಸರ ಸಂರಕ್ಷಣಾ ಕಾಯ್ದೆ ಯಾವಾಗ ಬರ್ತದ? 1986ರಲ್ಲಿ. ಪ್ರಮುಖ ಕಾಯ್ದೆಗಳಿದೆ ನೋಡ್ರಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಬರ್ತದೆ ಅಂದ್ರೆ 1972ರಲ್ಲಿ. ಅದೇ ರೀತಿ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಬರ್ತದೆ. 10 ವರ್ಷ ಡಿಫರೆನ್ಸ್. ಎಕೋಸಿಸ್ಟಮ್ ಝೋನ್ ನಲ್ಲಿರುವಂತಹ ಪ್ರಮುಖ ಚಟುವಟಿಕೆ ಯಾವ್ಯಾವ ಅಂದ್ರೆ
ಇಲ್ಲಿ ನಿಷೇಧಿತ ಚಟುವಟಿಕೆಗಳು ಯಾವ್ಯಾವ ಅಂದ್ರೆ ಗಣಿಗಾರಿಕೆ ಆಗಿರ್ಬೋದು, ಉದ್ಯಮಗಳಾಗಿರ್ಬೋದು, ದೊಡ್ಡ ಹೋಟೆಲ್ಗಳನ್ನು ಇಲ್ಲಿ ಇಡಬಾರ್ದು ಅಂತ ಹೇಳ್ತಾರ. ಪ್ರಮುಖವಾಗಿ ನಿಯಂತ್ರಿತವಾದಂತ ಒಂದು ಚಟುವಟಿಕೆ ಯಾವ್ದಪ್ಪ ಅಂತಂದ್ರೆ ಮರಗಳನ್ನು ಕಡಿಯೋದಾಗಿರ್ಬೋದು, ಹೋಟೆಲ್ ನಿರ್ಮಾಣ ಮಾಡೋದಾಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಅನುಮತಿ ಇರುವಂತ ಪ್ರಮುಖ ಚಟುವಟಿಕೆ ಯಾವ್ದಪ್ಪ ಅಂತಂದ್ರೆ ಕೃಷಿ ಮಾಡಬಹುದು. ಈ ಒಂದು ಸ್ಥಳದಲ್ಲಿ ಕೃಷಿ ಮಾಡಬಹುದು, ಮಳೆ ನೀರು ಕೊಯ್ಲು ಮಾಡಬಹುದಾಗಿದೆ. ಅದೇ ರೀತಿ ಸಾವಯವ ಕೃಷಿಯನ್ನು ಕೂಡ ನಾವು ಅಲ್ಲಿ ಬೆಳೆಯಬಹುದಾಗಿದೆ. ಈ ಒಂದು ಪಶ್ಚಿಮ ಘಟ್ಟದ ಎಕೋ ಸಿಸ್ಟಮ್ ಝೋನ್ ನಲ್ಲಿ ಚಟುವಟಿಕೆ ಇರ್ತದೆ ನೋಡ್ರಿ. ನೆಕ್ಸ್ಟ್ ಕಲ್ಲಿದ್ದಲು ಯೋಜನೆ ಬಗ್ಗೆ ನ್ಯೂಸ್ ಅಲ್ಲಿ ಇತ್ತು. ಇದರ ಒಂದು ಮೊದಲ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಭಾರತ ಮೊದಲ ವಾಣಿಜ್ಯ ಪ್ರಮಾಣದ ಕಲ್ಲಿದ್ದಲಿನಿಂದ ಅಮೋನಿಯಂ ನೈಟ್ರೇಟ್ ತಯಾರಿಸುವಂತ ಯೋಜನೆ ಎಲ್ಲಿ ಸ್ಥಾಪನೆ ಆಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಅಮೋನಿಯಂ ನೈಟ್ರೇಟ್ ತಯಾರಿಸುವಂತ ಯೋಜನೆ ನೋಡ್ರಿ. ಯಾವ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಒಂದು ಅಮೋನಿಯಂ ನೈಟ್ರೇಟ್ ಕಲ್ಲಿದ್ದಿನಿಂದ ಸ್ಥಾಪನೆ ಮಾಡ್ತಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಒಡಿಶಾದ ಲಕ್ಮಾನ್ಪುರ್ ಅಂತ ಹೇಳ್ತೀವಿ. ಲಕ್ಮಾನ್ಪುರ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಒಡಿಶಾದ ಲಕ್ಮಾನ್ಪುರ್ ಅಂತ ನಾವು ಹೇಳ್ತೀವಿ. ಓಕೆ, ಇದು BHEL ಒಂದು ಮತ್ತು ಕೋಲ್ ಇಂಡಿಯಾ ಲಿಮಿಟೆಡ್ ನ ಒಂದು ಜಂಟಿ ಸಂಸ್ಥೆಯಾಗಿ ಇದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾವೆ. ಈ ಎರಡು BHEL ಮತ್ತು ಕೋಲ್ ಇಂಡಿಯಾ ಏನ್ ಸಂಸ್ಥೆ ಇದಾವೆ, ಇವು ಎರಡು ಜಂಟಿ ಸಂಸ್ಥೆಯಾಗಿ ಇದರಲ್ಲಿ ಕಾರ್ಯನಿರ್ವಹಿಸ್ತದೆ ನೋಡ್ರಿ. ಇದರ ವೆಚ್ಚ ಏನಂದ್ರೆ ಸುಮಾರು 25,016 ಕೋಟಿ ರೂಪಾಯಿಗಳನ್ನು ಇದರ ಮೇಲೆ ಹೂಡಿಕೆ ಮಾಡಿದ್ದಾರೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲ್ಲಿದ್ದಲನ್ನು ಅನಿಲವನ್ನಾಗಿ ಪರಿವರ್ತಿಸಿ ಅದರಿಂದ ಅಮೋನಿಯಂ ನೈಟ್ರೇಟ್ ಅನ್ನು ತಯಾರಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದೆ ನೋಡ್ರಿ. ಕಲ್ಲಿದ್ದಲಿನಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಅಮೋನಿಯಂ ನೈಟ್ರೇಟ್ ಅನ್ನು ಮಾಡಲು ಬಳಕೆ ಮಾಡ್ತಿದ್ದಾರೆ ಕಲ್ಲಿದ್ದಲಿನಿಂದ. ಓಕೆ, ನಾವೀಗ ಕಲ್ಲಿದ್ದಲ ಬಗ್ಗೆ ಕೂಡ ತಿಳ್ಕೊಂಡಿರ್ಬೇಕಾಗ್ತದೆ. ಇದಕ್ಕೆ GK ಅಂತಾರ. ಈಗ ನಾವು ನ್ಯೂಸ್ ಅಲ್ಲಿ ಏನ್ ಕೊಟ್ಟಿದ್ರು ಅದು ನೋಡಿದೀವಿ. ಈ ಒಂದು ಕಲ್ಲಿದ್ದಲು ಅಂದ್ರೆ ಅಮೋನಿಯಂ ನೈಟ್ರೇಟ್ ಯಾವ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಿದ್ರು ಅಂದ್ರೆ ಒಡಿಶಾದ ಒಂದು ಲಕ್ಮಾಪುರದಲ್ಲಿ ಸ್ಥಾಪನೆ ಮಾಡ್ತಿದ್ರೆ ಇದು ನ್ಯೂಸ್ ಅಲ್ಲಿ ಬಂದಿತ್ತು. ಈಗ ನಾವು ಇಲ್ಲಿ ಏನಂದ್ರೆ ಏನೇನ್ ನೋಡಿದ್ವಿ ಅಂದ್ರೆ ಕಲ್ಲಿದ್ದಲು ನೋಡಿದೀವಿ. ಕಲ್ಲಿದ್ದಲ ಬಗ್ಗೆ ತಿಳಿದುಕೊಳ್ಬೇಕು. GK ಅಲ್ಲಿ ಕಲ್ಲಿದ್ದಲ ಮೇಲೆ ಕೂಡ ಪ್ರಶ್ನೆ ಬಂದಿದ್ದಾವ. ಕಲ್ಲಿದ್ದಲಿನ ಪ್ರಮುಖ ವಿಧಗಳ ಬಗ್ಗೆ ನೋಡೋಣ. ಓಕೆ, ಕಲ್ಲಿದ್ದಿನಲ್ಲಿ 4 ರೀತಿಯಾದಂತ ವಿಧಗಳು ಬರ್ತಾವ. ಮೊದಲನೇದಾಗ ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಅಂತ ನಾವು ಹೇಳ್ತೀವಿ. ಮೊದಲಿಂದ ಆಂಥ್ರಸೈಟ್ ಏನಪ್ಪಾ ಅಂತಂದ್ರೆ 80% ಇಂದ 95% ವರೆಗೂ ಇದರ ಒಂದು ಕಾರ್ಬನ್ ಪ್ರಮಾಣ ಹೊಂದಿರ್ತದೆ. ಇದರ ಪ್ರಮುಖ ಗುಣಲಕ್ಷಣ ಏನಂದ್ರೆ ಅತ್ಯುತ್ತಮ ಗುಣಮಟ್ಟದ ಕಲ್ಲಿದ್ದಲಾಗಿದೆ ನೋಡ್ರಿ. ಅತ್ಯುತ್ತಮ ಗುಣಮಟ್ಟದ ಕಲ್ಲಿದ್ದಲು ಯಾವ್ದಂದ್ರೆ ಅಂಥ್ರಸೈಟ್ ನೋಡ್ರಿ. ನಂತರ ಬಿಟುಮಿನಸ್ ಬರ್ತದ. ಇವು ಸೀರಿಯಲ್ ವೈಸ್ ಕೇಳಬಹುದು ನೋಡ್ರಿ, ಪರೀಕ್ಷೆಯಲ್ಲಿ ಸೀರಿಯಲ್ ವೈಸ್ ಕೇಳಬಹುದು. ಪ್ರಮುಖವಾದಂತ ಕಾರ್ಬನ್ ಹೆಚ್ಚು ಗುಣವನ್ನು ಹೊಂದಿರುವಂತ ಒಂದು ಕಲ್ಲಿದ್ದಿನ ವಿಧ ಯಾವ್ದಂದ್ರೆ ಅಂಥ್ರಸೈಟ್ ಆಗಿರುತ್ತೆ. ನೆಕ್ಸ್ಟ್ ಬರ್ತ್ ನೋಡ್ರಿ ಬಿಟುಮಿನಸ್. ಇದು 60 ರಿಂದ 80% ಪ್ರಮಾಣ ಹೊಂದಿದೆ ಕಾರ್ಬನ್ ಪ್ರಮಾಣ. ಇದು ವಾಣಿಜ್ಯ ಬಳಕೆಗೆ ಮತ್ತು ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ವಾಣಿಜ್ಯ ಬಳಕೆಗೆ ಅತಿ ಹೆಚ್ಚು ಬಳಕೆ ಮಾಡೋದು ಯಾವ್ದಂದ್ರೆ ಬಿಟುಮಿನಸ್ ಆಗಿದೆ. ನಂತರ ಲಿಗ್ನೈಟ್ ಬರ್ತದ. ಇದು 40 ರಿಂದ 55% ಅಷ್ಟು ಕಾರ್ಬನ್ ಪ್ರಮಾಣ ಹೊಂದಿರ್ತದ. ಇದು ಕಂದು ಬಣ್ಣದ ಕಲ್ಲಿದ್ದಲು ಅಂತ ಕರಿತಾರೆ ಇದಕ್ಕೆ. ನಂತರ ಪೀಟ್ ಬರ್ತ ನೋಡ್ರಿ. ಇದು 40% ಅಷ್ಟು ಇರ್ತದೆ ಕಾರ್ಬನ್ ಪ್ರಮಾಣ. ಕಡಿಮೆ ಗುಣಮಟ್ಟದ ಕಲ್ಲಿದ್ದಲು ಅಂತ ನಾವು ಹೇಳ್ತೀವಿ. ಯಾವುದು ಪೀಟ್. ಪೀಟ್ ಕಡಿಮೆ ಒಂದು ಗುಣಮಟ್ಟದ ಕಲ್ಲಿದ್ದಲಾಗಿದೆ ನೋಡ್ರಿ. ಈ ಒಂದು ಪ್ರಮುಖ ಕಲ್ಲಿದ್ದಲಿನ ಮಾಹಿತಿ ನೋಡ್ರಿ. ಭಾರತದಲ್ಲಿ ಕಲ್ಲಿದ್ದಲು ಯಾವ ಒಂದು ಸ್ಥಳದಲ್ಲಿ ಸಿಗುತ್ತದೆ ಅಂತ ನೋಡೋಣ. ಈಗ ಪ್ರಮುಖ ತಾಣಗಳು ಜಾರ್ಖಂಡ್ ನ ಒಂದು ಜಜೇರಿಯಾದಲ್ಲಿ ಕಂಡು ಬರ್ತದ. ಒಡಿಶಾದ ತಾಲ್ಚೇರ್ ನಲ್ಲಿ ಕಂಡು ಬರ್ತದೆ. ಪಶ್ಚಿಮ ಬಂಗಾಳದ ರಾಣಿಗಂಜ್ ನಲ್ಲಿ ಪ್ರಮುಖ ಕಲ್ಲಿದ್ದಲು ತಾಣಗಳಾಗಿ ನೋಡಿ. ಕಲ್ಲಿದ್ದಲು ತಾಣಗಳು ಎಲ್ಲಿ ಅಂತ ಕೂಡ ಕೇಳ್ತಾರ. ಕಲ್ಲಿದ್ದಲು ಸಚಿವಾಲಯದಲ್ಲಿ ಅಂದ್ರೆ ಕೇಂದ್ರ ಕಲ್ಲಿದ್ದಲು ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ. ಓಕೆ, ಅಪ್ಡೇಟ್ ಅಕಾರ್ಡಿಂಗ್ ಟು ರೀಸೆಂಟ್ ಕ್ಯಾಬಿನೆಟ್. ನೆಕ್ಸ್ಟ್ ನ್ಯೂಸ್ ನೋಡೋಣ. ಬ್ರಿಕ್ಸ್ ಬಾಹ್ಯಾಕಾಶ ಸಭೆಯ ಬಗ್ಗೆ ನ್ಯೂಸ್ ಅಲ್ಲಿ ಬಂದಿತ್ತು. 2026ರ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯು ಭಾರತದ ಯಾವ ನಗರದಲ್ಲಿ ಜರುಗಿತು ಅಂತ ಕೊಟ್ಟಿದ್ದಾರೆ. ಭಾರತ ಯಾವ ಸ್ಥಳದಲ್ಲಿ ಈ ಒಂದು ಬ್ರಿಕ್ಸ್ ನ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ನಡೆದಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, ಬೆಂಗಳೂರು. ಬೆಂಗಳೂರಿನಲ್ಲಿ ಈ ಒಂದು ಬ್ರಿಕ್ಸ್ ಬಾಹ್ಯಾಕಾಶ ಒಂದು ಮುಖ್ಯಸ್ಥರ ಸಭೆ ನಡೆದದ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಏನ್ ನೋಡ್ರಿ. ಇದರ ಒಂದು 2026ರ ಒಂದು ಪ್ರಮುಖ ಥೀಮ್ ಏನಾಗಿತ್ತಂದ್ರೆ ಬಿಲ್ಡಿಂಗ್ ಫಾರ್ ರೆಸಿಲೆನ್ಸ್ ಅಂಡ್ ಇನೋವೇಷನ್ಸ್ ಕಾರ್ಪೊರೇಷನ್ ಅಂಡ್ ಸಸ್ಟೈನಬಿಲಿಟಿ ಅಂತ ಈ ಒಂದು ಥೀಮ್ ಅನ್ನು ಕೊಟ್ಟಿದ್ದಾರೆ. ಇದು ಎಲ್ಲಂದ್ರೆ ಬೆಂಗಳೂರಿನ ಇಸ್ರೋದ ಪ್ರಧಾನ ಕಚೇರಿಯಲ್ಲಿ ಈ ಒಂದು ಸಭೆ ಯಶಸ್ವಿಯಾಗಿ ನಡೆದದ. ಇಲ್ಲಿ ಇಸ್ರೋದ ಒಂದು ಕಚೇರಿಯಲ್ಲಿ ನಡೆಸಿದ್ದ ನೋಡ್ರಿ. ಓಕೆ, ಇಸ್ರೋದ ಒಂದು
ಕಚೇರಿಯಲ್ಲಿ ನಡೀತದೆ. ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ನಾವು ಕರಿತೇವೆ. ಈ ಒಂದು ಸ್ಥಳದಲ್ಲಿ ಏನ್ ನಡೆದಿದೆ ಅಂದ್ರೆ ಒಂದು ಬ್ರಿಕ್ಸ್ ನ ಅಂಡ್ ಸ್ಪೇಸ್ ಏಜೆನ್ಸಿ ಮೀಟಿಂಗ್ ನಡೆದ್ ನೋಡ್ರಿ. ಯಾವಾಗಂದ್ರೆ ಜೂನ್ 23, 24 ನಡೀತೆ ಬೆಂಗಳೂರಿನಲ್ಲಿ ನಡೆದದು. ಪ್ರಮುಖವಾಗಿ ಇಸ್ರೋದ ಬಗ್ಗೆ ತಿಳಿದುಕೊಳ್ಳೋಣ. ಇಸ್ರೋ ಸ್ಥಾಪನೆಯಾಗಿದ್ದು ಆಗಸ್ಟ್ 15, 1969 ಇಸ್ರೋ ಸ್ಥಾಪನೆ ಆಗ್ತದೆ. ಇದರ ಒಂದು ಸ್ಥಾಪಕರು ಯಾರಪ್ಪ ಅಂತಂದ್ರೆ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋದ ಸ್ಥಾಪಕರಾಗಿದ್ದಾರೆ. ಪ್ರಸ್ತುತ ಅಧ್ಯಕ್ಷರು ಎಸ್ ಸೋಮನಾಥ್ ಇಲ್ಲ, ಇವರು ನಿವೃತ್ತಿನ ಹೊಂದಿದ್ದಾರೆ. ಬೇರೆಯವರು ಇದ್ದಾರೆ ನೋಡ್ರಿ, ಯಾರಂತ ಕಮೆಂಟ್ ಮಾಡಿ. ಓಕೆ, ಅಪ್ಡೇಟ್ ವರ್ಜನ್ ಯಾರಿದ್ದಾರಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರಸ್ತುತ ಒಂದು ಇಸ್ರೋದ ಅಧ್ಯಕ್ಷರು ಯಾರಿದ್ದಾರಂತ ತಿಳಿಸಿ. ಅದೇ ರೀತಿ ಬ್ರಿಕ್ಸ್ ನ ಒಂದು ಸದಸ್ಯ ದೇಶಗಳ ಬಗ್ಗೆ ನೋಡೋಣ. ಬ್ರಿಕ್ಸ್ ನ ಒಂದು ಮೂಲ ಸದಸ್ಯ ದೇಶಗಳು ಯಾವಪ್ಪ ಅಂತಂದ್ರೆ ಮೊದಲು ಬ್ರೆಜಿಲ್, ಬಿ ಅಂದ್ರೆ ಬ್ರೆಜಿಲ್ ಬರ್ತದೆ, ಆರ್ ಅಂದ್ರೆ ರಷ್ಯಾ, ಅದೇ ರೀತಿಗೆ ಐ ಅಂದ್ರ ಭಾರತ ಇಂಡಿಯಾ ಬರ್ತದ, ಸಿ ಅಂದ್ರೆ ಚೀನಾ, ಎಸ್ ಅಂದ್ರೆ ಸೌತ್ ಆಫ್ರಿಕಾ ಅಂತ ನಾವು ಕರಿತೀವಿ. ಇದಕ್ಕೆ ಬ್ರಿಕ್ಸ್ ಅಂತ ಕರಿತಾರೆ ನೋಡ್ರಿ. ಎಷ್ಟಿದಾವೆ ಟೋಟಲ್ 5 ಸ್ಥಾಪಕ ರಾಷ್ಟ್ರಗಳು. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಅಂತ ನಾವು ಕರಿತೇವೆ. ಇಲ್ಲಿ 2024 ಏನಾಯ್ತಪ್ಪ ಅಂತಂದ್ರೆ ಇದರಲ್ಲಿ ಹೊಸ ಸದಸ್ಯ ರಾಷ್ಟ್ರಗಳು ಕೂಡ ಆಡ್ ಆಗ್ತಾವ. ಅವು ಯಾವ್ಯಾವ ಅಂದ್ರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನಾವು ಕರಿತೀವಿ. UAE ಇವು ಏನಪ್ಪಾ ಅಂತಂದ್ರೆ ಪ್ರಮುಖ ಹೊಸ ಸದಸ್ಯ ರಾಷ್ಟ್ರಗಳಾಗಿವೆ ನೋಡ್ರಿ. ಸೌದಿ ಅರೇಬಿಯಾ ಮತ್ತು ಅರ್ಜೆಂಟೀನಾ ಕೂಡ ಚರ್ಚೆಯಲ್ಲಿದ್ದವು. ಅರ್ಜೆಂಟೀನಾ ಇದರಿಂದ ಹಿಂದೆ ಸರಿದದ್ದು ನೋಡ್ರಿ. ಆದ್ರೆ ಸೌದಿ ಅರೇಬಿಯಾ ಕೂಡ ಇದರಲ್ಲಿ ಆಡ್ ಆಗಿರ್ತದ. ಹೊಸ ಸದಸ್ಯ ರಾಷ್ಟ್ರಗಳಲ್ಲಿ ಸೌದಿ ಅರೇಬಿಯಾ ಕೂಡ ಇರ್ತದೆ ನೋಡ್ರಿ. ನೆಕ್ಸ್ಟ್, ಇತ್ತೀಚೆಗೆ ಬ್ರಿಟನ್ ಚುನಾವಣೆಯಲ್ಲಿ ಜಯಗಳಿಸಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಂತ ಲೇಬರ್ ಪಕ್ಷದ ನಾಯಕ ಯಾರು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ, ಕಿರ್ ಸ್ಟಾರ್ಮರ್ ಅಂತ ನಾವು ಕರಿತೀವಿ. ಕಿರ್ ಸ್ಟಾರ್ಮರ್ ಇವರು ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ರಾಜೀನಾಮೆ ನೀಡಿದ್ದಾರೆ ಬ್ರಿಟನ್ ನ ಒಂದು ಹುದ್ದೆಯಿಂದ. ರಿಷಿ ಸುನಾಕ್ ಅವರ ರಾಜೀನಾಮೆ ನೀಡಿದ ನಂತರ ಲೇಬರ್ ಪಕ್ಷದ ಕಿರ್ ಸ್ಟಾರ್ಮರ್ ಅವರು ಕೂಡ ಹೊಸ ಪ್ರಧಾನಿ ಆತರ. 2016 ಒಂದು ಬ್ರೆಕ್ಸಿಟ್ ನಂತರ ಬ್ರಿಟನ್ ಕಂಡ 6ನೇ ಪ್ರಧಾನಿಯಾಗಿ ಇವರಾಗಿದ್ದಾರೆ ಅಂತ ಹೇಳ್ತೀವಿ. ಯಾರು? ಕಿರ್ ಸ್ಟಾರ್ಮರ್. ಇವರು ಕೂಡ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂದ್ರೆ ರಾಜೀನಾಮೆಯನ್ನು ನೀಡಿದ್ದಾರೆ. ಕೇಳ್ತಾರೆ ಯಾರಪ್ಪ ಅಂತಂದ್ರೆ ಬ್ರಿಟನ್ ದೇಶದ ಒಂದು ಪ್ರಧಾನಮಂತ್ರಿ ಯಾರಂದ್ರೆ ಕಿರ್ ಸ್ಟಾರ್ಮರ್ ಅವರು ಆಗಿದ್ರು. ಓಕೆ, ಲೇಬರ್ ಪಕ್ಷದ ನಾಯಕ ಆಗಿರ್ತಾರೆ. ಸ್ಟ್ರಾಟಜಿಕಲಿ ಬ್ರಿಟನ್ ಬಗ್ಗೆ ಸಂಸತ್ ಬಗ್ಗೆ ಕೊಟ್ಟಿದ್ದಾರೆ. ಮೊದಲದ್ದು ಭಾರತದ ಸಂಸದೀಯ ವ್ಯವಸ್ಥೆಯನ್ನು ಬ್ರಿಟನ್ ನಿಂದ ಎರವಲು ಪಡೆಯಲಾಗಿದೆ ನೋಡ್ರಿ. ಭಾರತೀಯ ಸಂಸದೀಯ ವ್ಯವಸ್ಥೆಯನ್ನು ಬ್ರಿಟನ್ ನಿಂದ ನಾವು ಎರವಲು ಪಡೆದಿದ್ದೀವಿ. ಬ್ರಿಟನ್ ಸಂಸತ್ತನ್ನು ಮದರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಯಾವ ಸಂಸತ್ತನ್ನು ಮದರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಅಂದ್ರೆ ಅದು ಬ್ರಿಟನ್ ಸಂಸತ್ತನ್ನು ಕರೀತಾರೆ ನೋಡ್ರಿ. ಬ್ರೆಕ್ಸಿಟ್ ಅಂತ ನಾವು ಕರಿತೇವೆ. ಓಕೆ, ಬ್ರೆಕ್ಸಿಟ್ ಅಂತ ನಾವು ಕರಿತೇವೆ ಸ್ನೇಹಿತರೆ. ಇದು ಬ್ರಿಟನ್ ನ ಯುರೋಪಿನ ಯೂನಿಯನ್ ಹೊರ ಬಂದ ಪ್ರಕ್ರಿಯೆ ನಾವು ಬ್ರೆಕ್ಸಿಟ್ ಅಂತ ನಾವು ಕರಿತೀವಿ. ಓಕೆ, ಸ್ವಲ್ಪ ನೋಡಿ, ಇದ್ರ ಮೇಲೆ ಪ್ರಶ್ನೆ ಬಂದಿದೆ ನೋಡಿ. ಓಕೆ, ಯುರೋಪಿನ ಒಂದು ಯೂನಿಯನ್ ನಿಂದ ಹೊರ ಬಂದ ಪ್ರಕ್ರಿಯೆ ಏನಂತ ಕರಿತಾರೆ ಅಂದ್ರೆ ಒಂದು ಬ್ರೆಕ್ಸಿಟ್ ಅಂತ ನಾವು ಕರಿತಾರೆ. ಪ್ರಶ್ನೆ ಕೃತಕ ಹವಳದ ದಿಬ್ಬದ ಮೇಲೆ ಪ್ರಶ್ನೆ ಕೊಟ್ಟಿದ್ದಾರೆ. ಭಾರತ ಮೊದಲ 3D ಮುದ್ರಿತ ಕೃತಕ ಹವಳದ ದಿಬ್ಬ ಅನ್ನು ಎಲ್ಲಿ ಅಳವಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಫ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡಿನ ರಾಮನಾಥಪುರದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಪ್ಷನ್ಸ್ ಬಿ ರಾಮನಾಥಪುರ ತಮಿಳುನಾಡು ಕರೆಕ್ಟ್ ಉತ್ತರ ಏನ್ ನೋಡ್ರಿ. ಇದರ ಪ್ರಮುಖ ಯೋಜನೆ ಯಾವ್ದಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ್ ಯೋಜನೆಯ ಒಂದು ಅಡಿಯಲ್ಲಿ ಇದು ಕಂಡು ಬರ್ತದ. ಮತ್ಸ್ಯ ಸಂಪದ್ ಯೋಜನೆ. ಇದರ ಒಂದು ನಿರ್ಮಾಣ ಏನಪ್ಪಾ ಅಂತಂದ್ರೆ IIT ಮದ್ರಾಸ್ನ ಒಂದು ತವಾಸ್ತ ಎಂಬ ಒಂದು ಸ್ಟಾರ್ಟ್ಅಪ್ ಅನ್ನು ಇದು ತಯಾರಿಸ್ತದ. ಇದನ್ನು ತಯಾರಿಸಿದೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಸ್ಟ್ರಾಟಜಿಕಲಿ ಕೋರಲ್ ರಿಲೀಫ್ ಬಗ್ಗೆ ನೋಡಿಕೊಳ್ಳೋಣ. ಪ್ರಮುಖ ಸ್ಥಳಗಳು ಎಲ್ಲಿ ಅಂದ್ರೆ ಲಕ್ಷದ್ವೀಪ, ಮನ್ನಾರ್ಕೊಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಸ್ಥಳಗಳನ್ನು ನಿಗದಿ ಮಾಡಲಾಗಿದೆ. ಇದು ದೊಡ್ಡ ದಿಬ್ಬಗಳು ನೋಡಿದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ನಾವು ಕರಿತೀವಿ. ದೊಡ್ಡ ದಿಬ್ಬ ಅಂತ ಕರೀತಾರೆ. ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತದೆ. ಆಸ್ಟ್ರೇಲಿಯಾದ ಒಂದು ಈಶಾನ್ಯ ಭಾಗದಲ್ಲಿ ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ನಾವು ಕಾಣುತ್ತೇವೆ.
ಅದೇ ರೀತಿಯಾಗಿ ಇದರ ಒಂದು ಪ್ರಮುಖ ಮಹತ್ವ ನೋಡೋದಾದ್ರೆ ಇವುಗಳನ್ನು ಸಮುದ್ರದ ಮಳೆಕಾಡುಗಳು ಎಂದು ಕರೆಯಲಾಗುತ್ತದೆ ನೋಡ್ರಿ. ಸಮುದ್ರದ ಮಳೆಕಾಡುಗಳು ಅಂತ ಪ್ರಮುಖ ಕರೀತಾರೆ. 3D ರೀಫ್ ವಿಶೇಷತೆ ನೋಡೋದಾದ್ರೆ ಇದರಲ್ಲಿ ಯಾವುದೇ ಕಬ್ಬಿಣದ ಬಲವರ್ಧನೆ ಬಳಸಲಾಗಿರೋದಿಲ್ಲ. ಇದು ಹೆಚ್ಚಿನ ರಂಧ್ರವುಳ್ಳ ಹೊಂದಿದ್ದು ಸಮುದ್ರ ಜೀವಿಗಳ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಒಂದು ಮಡಿಕೆಯ ತೂಕ ಸುಮಾರು 1 ಟನ್ ಅಷ್ಟು ಇರ್ತದಂತಾನೆ ನಾವು ಹೇಳ್ತೀವಿ. ಈ ಒಂದು ಏನ್ 3D ನ ವಿಶೇಷತೆ ಆಗಿದೆ ನೋಡ್ರಿ. ನೆಕ್ಸ್ಟ್, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಯಾವ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ನೋಡಬಹುದು ನಾವು ಯಾವ ವಯಸ್ಸಿನ ಮಕ್ಕಳಿಗೆ ನೀಡ್ತಾರಂತ ಕೊಟ್ರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ 5 ರಿಂದ 18 ವಯಸ್ಸಿನ ಮಕ್ಕಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 5 ರಿಂದ 18 ವರ್ಷದ ಮಕ್ಕಳಿಗೆ ನೋಡ್ರಿ. ಯಾವ ಸಚಿವಾಲಯ ನಡೆದಪ್ಪ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಪ್ರಶಸ್ತಿಯ ಪ್ರಮುಖ ವಿಭಾಗಗಳು ಯಾವ್ಯಾವು ಅಂದ್ರೆ ಕಲೆ ಆಗಿರ್ಬೋದು, ಸಾಂಸ್ಕೃತಿಕ ಮತ್ತು ಧೈರ್ಯ, ನಾವೀನ್ಯತೆ, ಸಮಾಜ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಒಳಗೊಂಡಂತ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಯೋಜನೆ ರಾಷ್ಟ್ರಪತಿಗಳವರು ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಪ್ರಮುಖವಾಗಿ ಸ್ಟ್ರಾಟಜಿಕಲಿ ಮಕ್ಕಳ ಹಕ್ಕುಗಳ ಬಗ್ಗೆ ನೋಡ್ತೀವಿ ನಾವು. ಮಕ್ಕಳ ಹಕ್ಕುಗಳಂದಾಗ 21ನೇ ವಿಧಿ ಎ ಕಂಡು ಬರ್ತದೆ. ಇದೇನ್ ಹೇಳುತ್ತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 21 ಎ ವಿಧಿ ಇದನ್ನು 86ನೇ ತಿದ್ದುಪಡಿ ಮಾಡಿ 2002ರಲ್ಲಿ ಜಾರಿ ಮಾಡಲಾಗ್ತದೆ ನೋಡ್ರಿ. ಇದು ಶಿಕ್ಷಣಕ್ಕೆ ಸಂಬಂಧಿಸಿದಂತ ಒಂದು ಹಕ್ಕಾಗಿರ್ತದೆ. ನೆಕ್ಸ್ಟ್ ಬರುತ್ತೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ. ಇದು 24ನೇ ವಿಧಿ ಹೇಳ್ತದೆ. ಬಾಲ ಕಾರ್ಮಿಕ ನಿಷೇಧ. ಕೊನೆಯದಾಗಿ ಪ್ರಮುಖ ಒನ್ಲೈನರ್ಸ್ ಇದೆ ನೋಡ್ರಿ. ಡಾಂಗ್ ಫ್ಯಾಂಗ್ 17 ಇದು ಚೀನಾ ಅಭಿವೃದ್ಧಿಪಡಿಸಿದಂತ ಹೈಪರ್ಸಾನಿಕ್ ಕ್ಷಿಪಣಿ ಆಗಿದೆ ನೋಡಿ. ನೆಕ್ಸ್ಟ್ ಜಿಯೋರಿಸಾ ಮೇಘಾಲಯನ್ಸ್ ಇತ್ತೀಚೆಗೆ ಮೇಘಾಲಯದಲ್ಲಿ ಪತ್ತೆಯಾದಂತ ಹೊಸ ಜಾತಿಯ ಬಸವನ ಹುಳು ಆಗಿದೆ. ಓಕೆ, ಜಿಯೋರಿಸಾ ಮೇಘಾಲಯನ್ಸಿನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ಬಸವನ ಹುಳ ಆಗಿದೆ ನೋಡ್ರಿ. ನೆಕ್ಸ್ಟ್ ಅಂಬುಬಾಚಿ ಮೇಳ. ಇದು ಅಸ್ಸಾಂನ ಒಂದು ಕಾಮಾಖ್ಯ ದೇವಸ್ಥಾನದಲ್ಲಿ ಆಚರಿಸಲಾಗುವಂತ ಒಂದು ಪ್ರಸಿದ್ಧ ಹಬ್ಬ ಆಗಿದೆ ನೋಡಿ. ಅಸ್ಸಾಂದ ಒಂದು ಹಬ್ಬ ಯಾವ್ದಂದ್ರೆ ಅದು ಅಂಬುಬಾಚಿ ಮೇಳ ನೋಡಿ. ಇದು ಅಸ್ಸಾಂ ರಾಜ್ಯದ ಹಬ್ಬ ಆಗಿದೆ. ನೆಕ್ಸ್ಟ್ ಕುರಾಸಾನಿ ಇಮಲಿ ಇದೇನಪ್ಪ ಅಂತಂದ್ರೆ ಚಿಂಚೆ ಅಂತ ಕರೀತಾರೆ. ಇದು ಮಧ್ಯಪ್ರದೇಶದ ಈ ಒಂದು ಉತ್ಪನ್ನಕ್ಕೆ ಇತ್ತೀಚೆಗೆ ಈ ಒಂದು ಜಿಯಾ ಟ್ಯಾಗ್ ಅನ್ನು ನೀಡಲಾಗಿದೆ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ನಾವು ಕರಿತೀವಿ. ಇದು ಸ್ಥಳೀಯವಾಗಿ ಒಂದು ಉತ್ತಮವಾದಂತ ವಸ್ತುಗಳಿಗೆ ನೀಡಲಾಗುತ್ತದೆ. ಕರುಸಾನಿ ಇಮಲಿ ಇದು ಯಾವ ಒಂದು ರಾಜ್ಯದ ಅಂದ್ರೆ ಮಧ್ಯಪ್ರದೇಶ ರಾಜ್ಯದಾಗಿದೆ ನೋಡ್ರಿ. ನೆಕ್ಸ್ಟ್ ಸೋಲಾನಂ ಪಾಂಡಾಯಿ ಅಂಡಮಾನ್ ನಲ್ಲಿ ಪತ್ತೆಯಾದಂತ ಹೊಸ ಜಾತಿಯ ಕಾಡು ಬದನೆಕಾಯಿ ಗಿಡ ಆಗಿದೆ ಅದು, ಸೋಲಾನಂ ಪಾಂಡಿ. ನೆಕ್ಸ್ಟ್ FCRA ತಿದ್ದುಪಡಿ ಮಾಡಿದ್ದಾರೆ ನೋಡ್ರಿ. ವಿದೇಶಿ ನಿಧಿಯ ಆಡಳಿತಾತ್ಮಕ ವೆಚ್ಚದ ಮಿತಿಯನ್ನು 50% ಇಂದ 20% ಇಳಿಕೆ ಮಾಡಲಾಗಿದೆ. ಓಕೆ, ಮೊದಲು 50% ಇದ್ದದ್ದು ಈಗ 20% ಅಷ್ಟು ಮಾಡಲಾಗಿದೆ ನೋಡಿ. ಈ ಒಂದು ಫಾರಿನ್ ವ್ಯಕ್ತಿಗಳಿಗೆ ವಿದೇಶಿ ನಿಧಿ ಆಗಿದೆ ಇದೊಂದು. ಓಕೆ, ಇವೇನಪ್ಪಾ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಆಗಿದ್ದು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಯಾವ ರೀತಿ ಆಗಿದೆ ಅಂತ ಮುಂದೆ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ತರೋಣ. ಓಕೆ ಸ್ನೇಹಿತರೆ, ಅದೇ ರೀತಿಯಾಗಿ ನಮ್ಮ ಒಂದು ಹಳೆ ವಿಡಿಯೋ ಯಾರು ನೋಡಿಲ್ಲೋ ಅವರೆಲ್ಲರೂ ಹೋಗಿ ಹಳೆ ವಿಡಿಯೋ ನೋಡಿಕೊಳ್ಳ್ರಿ. ಹಿಸ್ಟ್ರಿದು ಚಾಪ್ಟರ್ ವೈಸ್ ಮಾಡಿದೆ ನೋಡ್ರಿ, ಮಿಸ್ ಮಾಡ್ಕೋಬೇಡಿ. ಇತಿಹಾಸ ಬಗ್ಗೆ ಸಂಬಂಧಿಸಿದಂತ ಚಾಪ್ಟರ್ ವೈಸ್ ಕ್ಲಾಸ್ ಸಿಗ್ತಾವ, ಅದು ಕೂಡ ನೋಡ್ರಿ. ಭೌಗೋಳ ಸಿಗ್ತದ, ಸಂವಿಧಾನ ಸಿಗ್ತದ, ಎಲ್ಲ ಒಂದು ಕ್ಲಾಸ್ಗಳನ್ನು ಕೂಡ ಮಾಡಲಾಗಿದೆ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಎಲ್ಲರೂ ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.